ಅಸ್ತಮಾ ಅಂದ್ರೆ ನಮ್ಮ ದೇಹದ ಶ್ವಾಸನಾಳಗಳು ಸಂಕುಚಿತ ಆಗಿ ಗಾಳಿ ಸರಾಗವಾಗಿ ನಮ್ಮ ಶ್ವಾಸಕೋಶಗಳನ್ನ ಪ್ರವೇಶ ಮಾಡಕ್ ಆಗದೆ ಇರುವಂತಹ ಸ್ಥಿತಿನ ನಾವು ಅಸ್ತಮಾ ಕಾಯಿಲೆ ಅಂತ ಕರಿತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ ನಿಮ್ಗೆ ಅಸ್ತಮಾ ಕಾಯಿಲೆ ಅಂದ್ರೆ ಏನು, ಅದು ಹೇಗ್ ಬರುತ್ತೆ, ಅದ್ರ ಗುಣಲಕ್ಷಣಗಳೇನು, ಅಸ್ತಮಾ ಕಾಯಿಲೆನ ಮನೆಯಲ್ಲೇ ಸಿಗುವಂತಹ ಆಹಾರ ಸಾಮಗ್ರಿಗಳನ್ನ ಉಪಯೋಗಿಸಿ ಮನೆ ಮದ್ದಿನಿಂದ ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೊರಗಿನ ವಾತಾವರಣದಿಂದ ಉಸಿರಾಟದ ಮುಖಾಂತರ ಧೂಳು, ಹೊಗೆ, ಕಲುಷಿತ ಗಾಳಿ ಮತ್ತೆ ರೋಗಾಣುಗಳು ಲಂಗ್ಸ್ ನ ಪ್ರವೇಶ ಮಾಡಿದಾಗ ಕಫ ಉತ್ಪತ್ತಿ ಆಗುತ್ತೆ, ಮತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅದು ಗಾಳಿ ಪ್ರವೇಶ ಮಾಡೋದನ್ನ ತಡೆಯುತ್ತೆ. ನಾವು ಅಸ್ತಮಾನ ಸೂಲು, ದಮ್ಮು, ಗೂರ್ಲು ಅಂತ ಕರಿತೀವಿ. ಇದು ಕ್ರಾನಿಕ್ ಲಂಗ್ಸ್ ಇನ್ಫ್ಲಮೇಷನ್ ಇಂದ ಆಗುತ್ತೆ. ಮತ್ತೆ ಹೊರಗಿನ ವಾತಾವರಣದಲ್ಲಿ ಕೆಲಸ ಮಾಡೋರ್ಗೆ, ಧೂಳು, ಕ್ರಿಮಿಕೀಟಗಳಿಂದ, ಹೊಲಗದ್ದೆಗಳಲ್ಲಿ ಜಮೀನ್ಗಳಲ್ಲಿ ಕೆಲಸ ಮಾಡೋರು, ರೋಗಾಣುಗಳ ಅಲರ್ಜಿಯಿಂದ, ಮತ್ತೆ ಮನೆಯಲ್ಲಿ ನಾವು ತುಂಬಾ ದಿನ ಯೂಸ್ ಮಾಡುವಂತಹ ದಿಂಬು, ಹಾಸಿಗೆಗಳು, ಅದರಿಂದ ಆಗುವಂತಹ ಧೂಳುಗಳಿಂದ, ಮತ್ತೆ ಧೂಮಪಾನ ಮಾಡೋರ್ಗೆ, ಕಲುಷಿತ ಗಾಳಿನ ಸೇವಿಸೋರ್ಗೆ, ಇಂಥವ್ರಿಗೆಲ್ಲ ಆಮೇಲೆ ರೋಗಾಣುಗಳು, ಅಲರ್ಜಿಯಿಂದ, ಕಾಕ್ರೋಚು, ಹೌಸ್ ಮೈಟು, ಸಾಕು ಪ್ರಾಣಿಗಳು, ಇಂಥದ್ರಿಂದ ಎಲ್ಲ ಪ್ರಾಣಿಗಳ ಅಲರ್ಜಿಗಳಿಂದ ನಮ್ಗೆ ಸೂಲು, ದಮ್ಮು, ಗೂರ್ಲು ಬರುವಂತದ್ದು. ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಉದ್ದಿನ ಹಿಟ್ಟು, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಟೀ ಸೊಪ್ಪು, ಮತ್ತೆ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಇವು 4 ಮಿಶ್ರಣ ಮಾಡ್ಕೊಂಡು ಅದನ್ನ ಕೆಂಡದ ಮೇಲೆ ಹಾಕಿ ಅದ್ರ ಗಾಳಿನ ದೀರ್ಘವಾಗಿ ನಾವು ತಗೊಳ್ಳೋದ್ರಿಂದ ನಮ್ ಕಫ, ಶ್ವಾಸಕೋಶದಲ್ಲಿ ಕಟ್ಟಿರುವಂತಹ ಕಫ ಕರಗಿ ನೀರಾಗಿ ಹೊರಗ್ ಬರುತ್ತೆ. ಮತ್ತೆ ನಾವು ಆರಾಮಾಗಿ ಉಸಿರಾಡ್ಬೋದು. ಮತ್ತೆ ಹಾಲಿನಲ್ಲಿ 3-4 ಬೆಳ್ಳುಳ್ಳಿ ತೊಳೆಗಳನ್ನ ಬೇಯಿಸ್ಕೊಂಡು ಅದನ್ನ ಪ್ರತಿದಿನ ಸೇವಿಸೋದ್ರಿಂದ ನಮ್ಗೆ ಕಟ್ಟಿರೋಂತ ಕಫ ರಿಲೀಸ್ ಆಗುತ್ತೆ. ಯಾಕೆಂದ್ರೆ ಬೆಳ್ಳುಳ್ಳಿನಲ್ಲಿ ಆಮ್ಲಕಾರಕ ವಸ್ತು ಇರುತ್ತೆ. ಹಂಗಾಗಿ ಅದು ಕಫನ ಕರಗಿಸಿ ನಮ್ಮ ದಮ್ಮು ಮತ್ತೆ ಸೂಲು, ಉಸಿರು ಏನಿರುತ್ತೆ ಆ ಸಮಸ್ಯೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ 1 ಚಮಚ ನಿಂಬೆ ರಸನ ಪ್ರತಿದಿನ ಊಟಕ್ಕೆ ಮೊದಲು ಸೇವಿಸಿದ್ರೆ ಅದು ನಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಇರೋದ್ರಿಂದ ಅದು ರಕ್ತ ಶ್ವಾಸನಾಳಗಳನ್ನ ಗಟ್ಟಿ ಮಾಡುತ್ತೆ. ಮತ್ತೆ ಅದು ಅಂಟಿರೋ ಶ್ವಾಸನಾಳಗಳಿಗೆ ಅಂಟಿರೋ ಕಫನ ಕರಗಿಸಿ ಉಸಿರಾಟನ ಸುಗಮವಾಗಿ ಮಾಡುತ್ತೆ. ಮತ್ತೆ ಕ್ರಮೇಣ ಈ ದಮ್ಮು ಕಾಯಿಲೆ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ 1 ಹರಳು ಅಡ್ಗೆ ಉಪ್ಪು ಮತ್ತೆ 1 ಲವಂಗನ ಬಾಯಲ್ಲಿ ಇಟ್ಕೊಂಡು ನಿಧಾನವಾಗಿ ಚಪ್ಪಡಿಸ್ತಾ ಅದರ ರಸನ ಕುಡಿಯೋದ್ರಿಂದ ಕಫ ಕರಗುತ್ತೆ, ಮತ್ತೆ ದಮ್ಮು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಓಂ ಕಾಳು ಮತ್ತೆ ಮೆಂತ್ಯದ ಕಷಾಯ, ಅಂದ್ರೆ ಮೆಂತ್ಯನ ಹಿಂದಿನ ದಿನನೇ ನೀರಲ್ಲಿ ನೆನೆಸಿ ಅದನ್ನ ಜಜ್ಜಿ ಓಂ ಕಾಳು ಜೊತೆ ಕಷಾಯ ಮಾಡಿ ಕುದಿಸಿ ಅದನ್ನ ಪ್ರತಿದಿನ ಜೇನುತುಪ್ಪದೊಂದಿಗೆ ಪ್ರತಿದಿನ 3 ಸಾರಿ ಸೇವಿಸೋದ್ರಿಂದ ಕಫನು ಕಡಿಮೆ ಆಗುತ್ತೆ, ಮತ್ತೆ ದಮ್ಮು ಕೂಡ ಕಡಿಮೆ ಆಗುತ್ತೆ. 1 ಚಿಟಿಕೆ ದಾಲ್ಚಿನ್ನಿ ಚೂರ್ಣನ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸೋದ್ರಿಂದ ಈ ಉಬ್ಬಸ ರೋಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ 1 ವೀಳ್ಯದೆಲೆ ತಗೊಂಡು ಅದಕ್ಕೊಂದ್ 4 ಕಾಳ್ಮೆಣಸು, 1-2 ಹರಳುಪ್ಪನ ಹಾಕೊಂಡು ನಿಧಾನವಾಗಿ ಬಾಯಲ್ಲಿ ಅಗದು ಅದ್ರ ರಸ ಕುಡಿಯೋದ್ರಿಂದ ನಮ್ ಕಫ ನಿವಾರಣೆ ಆಗುತ್ತೆ, ಮತ್ತೆ ಈ ಸೂಲು ದಮ್ಮು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ 1 ಬಟ್ಲು ಮೆಂತ್ಯ ಸೊಪ್ಪು ಮತ್ತೆ ಶುಂಠಿ, 1 ಇಂಚಷ್ಟು ಶುಂಠಿ ಎರಡನ್ನೂ ತಗೊಂಡು ಚೆನ್ನಾಗಿ ಜಜ್ಜಿ 200 ml ನೀರ್ಗೆ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿ ನೆಕ್ಸ್ಟ್ ಶೋಧಿಸ್ಕೊಂಡು ಅದಕ್ಕೆ 1 ಚಮಚದಷ್ಟು ಜೇನುತುಪ್ಪ ಹಾಕಿ ಸೇವಿಸೋದ್ರಿಂದ ಕೆಮ್ಮು, ಕಫ ಕಡಿಮೆ ಆಗುತ್ತೆ, ದಮ್ಮು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಮುಟ್ಟಿದರೆ ಮುನಿ ಸೊಪ್ಪು, ಅದನ್ನ ತಗೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದ್ರ ಪೌಡರ್ ಮಾಡಿಟ್ಕೊಂಡು ಅದನ್ನ 1 ಟೇಬಲ್ ಸ್ಪೂನ್ ಪೌಡರ್ಗೆ 200 ml ನೀರ್ಗೆ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿ ಅದನ್ನು ಸಹ ಪ್ರತಿದಿನ ಕುಡಿಯೋದ್ರಿಂದನೂ ಸಹ ಈ ಕಫ, ಕೆಮ್ಮಿನಂತಹ ಸಮಸ್ಯೆ, ದಮ್ಮು ಇಂಥ ಸಮಸ್ಯೆ ಪರಿಹಾರ ಆಗುತ್ತೆ. ಇದಿಷ್ಟು ಅಸ್ತಮಾ ಅಂದ್ರೆ ಏನು, ಮತ್ತೆ ಯಾವ್ಯಾವ ಹೆಸರಿನಿಂದ ಕರಿತೀವಿ, ಆ ರೋಗ ಏನಕ್ಕೆ ಬರುತ್ತೆ, ಆ ರೋಗದ ಗುಣಲಕ್ಷಣಗಳೇನು, ಹಾಗೂ ಅದಕ್ಕೆ ಮನೆಯಲ್ಲಿ ಸಿಗುವಂತ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಮನೆ ಮದ್ದಾಗಿ ಮಾಡ್ಕೊಂಡು ಹೇಗೆ ಈ ರೋಗನ ಗುಣಪಡಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.